ನರಕಾತುರನ ರಕ್ತವೇ ಕಳಚೆವೆತ್ತ ನನ್ನ ಸರ್ವಬಲವೂ ಉತ್ಪಾದಿಸಲ್ಪಟ್ಟಿದೆ. ಹಾಗಾದರೆ ನನಗೊಬ್ಬ ಪ್ರಬಲರಾಗಿರುವಂತಹ ವಿರೋಧಿ ಹುಟ್ಟಿ ಬಂದಿದ್ದಾನೆ ಎಂಬುದಂತೂ ಸ್ಪಷ್ಟ. ಹಾಗೊಬ್ಬ ಇದ್ದಾನೆಂತಾದರೆ ನೋಡಲೇಬೇಕು. ಏ ಗೋಪಬಾಲ, ಎಲ್ಲಿ ಗೋಪ ಗೋಪಬಾಲ? ಸೂರ್ಯ ಇನ್ನೂ ಉದಯಿಸಲಿಲ್ಲ. ಮರಂಗಳಲ್ಲೇ ಚಂದ್ರ ಇನ್ನೂ ಇದ್ದಾರೆ. ಇಂತಹ ಸಮಯವನ್ನೇ ಯೋಚಿಸಿಕೊಂಡು ಆಯ್ಕೆ ಮಾಡಿಕೊಂಡು ಅವನ್ನು ಪ್ರವೇಶ ಮಾಡಿದ್ದೀಯ. ನಿನ್ನ ಬಗ್ಗೆ ಹೇಳಿ ಕೇಳಿ ನಾನು ತಿಳಿದಿದ್ದೇನೆ ಅಲ್ಪ ಸ್ವಲ್ಪ. ಗೋಪರ ಕುಲದಲ್ಲಿ ಹುಟ್ಟಿದವಂತೆ ಅಲ್ಲಿ ದನಗಳನ್ನು ಮೇಯಿಸುತ್ತಾ ಬೆಣ್ಣೆಗಳನ್ನು ಕಳ್ಳತನ ಮಾಡುತ್ತಾ ಯಾದವರ ಮಧ್ಯೆ ಹಬ್ಬ ಅವನೇ ಎನ್ನುವ ಹಾಗೆ ಹೇಳಿಸಿಕೊಂಡೆ ಅಂತೆ. ಅದೇನೋ ಕಳ್ಳನೇ, ಕಾಪಿ ಮಗನೇ, ಬಂದು ಬಂದು ನನ್ನ ಮಾವನಲ್ಲೇ ನಿನಗೆ ಏನು ಹಾಗೆ ಇತ್ತು. ಹೆಣ್ಣು ಕೊಟ್ಟ ಭವನ ವಾದಿಸಿದಂತೆ ಅವನ ಸರ್ವತ್ವವನ್ನು ಭೇದಿಸಿದೆ ಅಂತೆ. ನನ್ನಲ್ಲಿ ಹಗೆತನ ಇದ್ದರೆ ನನ್ನಲ್ಲಿಗೆ ಬರಬಹುದಿತ್ತು. ಇನ್ನೆಲ್ಲಿಗೆ ಪೋಪೆ, ನಾನೇ ಕಡೆ ಇಲ್ಲಿಗೆ, ಇನ್ನು ಹೋಗುವುದಕ್ಕಿಲ್ಲ. ಏನು ಬಂದೆ ನಿನ್ನನ್ನೇ ಕಾಣಬೇಕೆಂಬ ಉದ್ದೇಶದಿಂದ ಬಂದವನು ನಾನು. ಆದರೆ ತಡೆಯಾಗಿ ನಿಂತಹ ನಿನ್ನ ಮಾವನ ಪುರದಾನವನನ್ನು ವಧಿಸಬೇಕಾಗಿ ಬಂತು. ಬರುವಳೆ ಕಾರಣವಿದೆ. ನೀನು ಗೈದಂತಹ ಕೃತ್ಯವೇ ನನ್ನನ್ನು ಈ ರೂಪದಿಂದ ಇಲ್ಲಿಗೆ ಬರಿಸಬೇಕಾಯಿತು. ಏನು ಕೃತ್ಯ? ನಾಲ್ಕು ಲೋಕದ ಮೇಲೆ ಅಭಿಯೋಗವನ್ನು ಮಾಡಿದೆಯಾ? ಮಾಡಿದೆ. ದೇವತೆಗಳನ್ನು ಸೋಲಿಸಿದೆಯಾ? ಸೋಲಿಸಿದೆ. ಅಮೂಲ್ಯವಾದ ವಸ್ತುಗಳನ್ನು ಸೆಳೆದೊಯ್ದೆಯಾ? ದೇವತೆಗಳಿಗೆ ಕಷ್ಟವನ್ನು ಕೊಟ್ಟೆ ಅಂತಾದ್ರೆ ಕೇಳಲಿಕ್ಕೆ ಬರುವವ ನಾನು. ಮರಳಿ ಒಪ್ಪಿಸು. ಹೇಳುವುದಕ್ಕೆ ಬಂದವರು ನೀನು. ಹೇಳಿದ್ದೇನೆ, ಕಂಸನನ್ನು ಕೊಂದವನಂತೆ ನೀನು ಈ ಕಾಲದಲ್ಲಿ ಬಂದು ಈ ನರಕಾಸುರನನ್ನು ವಧಿಸಬಹುದು ಎಂಬುದಾಗಿದ್ದರೆ ಅದು ನಿನ್ನ ಸ್ವಪ್ನವಾದೀತು. ಅಷ್ಟು ದೊಡ್ಡ ಕೋಟೆಯನ್ನು ಮುರಿದಿದ್ದೇನೆ. ಬೇಡ ಬೇಡ, ನಾನು ಹಾಗೆಲ್ಲ ಸಾಯುವವನಲ್ಲ. ಅಂತೂ ನಿನಗೆ ಹೋಗಬೇಕು ಅಂತ ಇದ್ರೆ ಹಾಗೆಯನ್ನು ಬಿಟ್ಟು ತರಳಿಬಿಟ್ಟು ಇದುವರೆಗೆ ಮಾಡಿದಂತಹ ನಿನ್ನ ಪಾಪವೇ ನಿನ್ನನ್ನು ಕೊಲ್ಲುವುದಕ್ಕಣಿಯಾಗಿದೆ ಅನ್ನೋ ಹಾಗೆ ಭಾವಿಸಿಕೊ. ಅದು ನನ್ನ ಮಡದಿಯನ್ನು ಬಯಸ್ತೇನೆ. ನೀನು ನಿನಗೆ ಮದುವೆ ಮಾಡಿಸ್ತೇನೆ. ಯಾರನ್ನು ಗೊತ್ತಾ? ಯಮನ ತಂಗಿ. ನಾನು ಮದುವೆಗೆ ಅಂತ ಕೇಳಿದ್ದಲ್ಲ, ಬಿಟ್ಟು ಹೋಗಿ ನಾನು ನೋಡಿಕೊಳ್ಳುತ್ತೇನೆ. ನೀನು ಬದುಕಿ ಉಳಿದ್ರೆ ಅಲ್ವಾ? ಹೌದು. ನಿನ್ನನ್ನು ಕೊಂದು ಮೊದಲು ನಿನ್ನನ್ನು